ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಲಕ್ಷ್ಮೀ ನಿವಾಸ ಸೀರಿಯಲ್ ಸದ್ಯ ಕುತೂಹಲ ಮೂಡಿಸಿದೆ. ಒಂದ್ ಕಡೆ ಸಿದ್ದೇಗೌಡರು ಸತ್ಯ ಹೇಳಲು ರೆಡಿಯಾಗಿದ್ದಾರೆ, ಮತ್ತೊಂದ್ ಕಡೆ ಸೈಕೋ ಜಯಂತ್ ಮತ್ತೆ ತನ್ನ ವರಸೆ ಶುರು ಮಾಡ್ಕೊಂಡಿದ್ದಾನೆ. ಜಾಹ್ನವಿಗೆ ಮುಂದೆ ಮಾರಿ ಹಬ್ಬ ಕಾದಿದ್ಯಾ ಅಂತ ವೀಕ್ಷಕರು ಫುಲ್ ತಲೆ ಕೆಡಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ಜಯಂತ್ ಮತ್ತೆ ಸೈಕೋ ಅವತಾರ ಎತ್ತಿದ್ದು ಯಾಕೆ? ಫ್ರೆಂಡ್ ವಿಚಾರದಿಂದ ಜಾನುಗೆ ಪನಿಷ್ಮೆಂಟ್ ಕಾದಿದ್ಯಾ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ಈಗ ಫುಲ್ ಟ್ರೆಂಡಿಂಗ್ ನಲ್ಲಿರೋ ಸೀರಿಯಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೀರಿಯಲ್ ವೀಕ್ಷಕರ ಬಳಗದಲ್ಲಿ ಸೈಕೋ ಜಯಂತ್ ಬಲೆ ಫೇಮಸ್. ಸೋಷಿಯಲ್ ಮೀಡಿಯಾದಲ್ಲೂ ಈ ಪಾತ್ರದ ಹವಾ ಜೋರಾಗೇ ಇದೆ. ಈಗ ಸೈಕೋಪತಿ ಅಂತಾನೆ ಫೇಮಸ್ ಆಗಿದ್ದಾನೆ. ಈ ಪಾತ್ರಕ್ಕೆ ವೀಕ್ಷಕರು ಹಿಡಿ ಶಾಪ ಹಾಕೋದು ಕಾಮನ್ ಆಗಿದೆ. ಅಷ್ಟರ ಮಟ್ಟಿಗೆ ಈ ಪಾತ್ರದ ಮನಸ್ಥಿತಿ ವೀಕ್ಷಕರ ಮನದಲ್ಲಿ ನೆಲೆಯೂರಿದೆ. ಈ ಜಯಂತನ ಹಿಸ್ಟ್ರಿ ನೋಡಿದವರು ಅಯ್ಯೋ ಪಾಪದ ಹುಡುಗ, ಎಲ್ಲೋ ಪರಿಸ್ಥಿತಿಯ ಹೊಡೆತಕ್ಕೆ ಸಿಕ್ಕಿ ಸೈಕೋ ಆಗಿ ಬದಲಾಗಿದ್ದಾನೆ. ಇದೀಗ ಜಾಹ್ನವಿ ಅವನ ಲೈಫ್ ನಲ್ಲಿ ಬಂದಿದ್ದಾಳಲ್ವಾ, ಇನ್ನು ಮೇಲಿಂದ ಎಲ್ಲವೂ ನಿಧಾನಕ್ಕಾದ್ರೂ ಬದಲಾಗಬಹುದಂತ ವೀಕ್ಷಕರು ಅಂದ್ಕೊಂಡಿದ್ರು. ಆದ್ರೆ ವ್ಯೂವರ್ಸ್ ಎಕ್ಸ್ಪೆಕ್ಟೇಷನ್ ಫುಲ್ ಉಲ್ಟಾ ಹೊಡೆದಿದೆ. ಸೈಕೋಪತಿ ಫುಲ್ ಚೇಂಜ್ ಆಗ್ತಾನೆ ಅನ್ಕೊಂಡ್ರೆ ಜಾಹ್ನವಿಯ ಬದಲಾಗಿದ್ದಾಳೆ. ಆಕೆಯೇ ಪರಿಸ್ಥಿತಿಗೆ ಹೊಂದಿಕೊಂಡು ಆತನ ಸ್ವಭಾವಕ್ಕೂ ಅಡ್ಜಸ್ಟ್ ಆಗ್ತಾ ಹೋಗಿದ್ದಾಳೆ. ಅವನ ಭಯಾನಕ ಬಿಹೇವಿಯರ್ ಅನ್ನ ಪ್ರೀತಿ ಅಂತ ಆಕೆ ಅದನ್ನ ಪಾಸಿಟಿವ್ ಆಗಿಯೇ ತೆಗೆದುಕೊಂಡಿದ್ದಾಳೆ. ಆದ್ರೆ ಈ ತರದ ಅಡ್ಜಸ್ಟ್ಮೆಂಟಿನಲ್ಲಿ ಕಳೆದು ಹೋದ ಆಕೆಗೆ ತನ್ನ ಸ್ವಾತಂತ್ರ್ಯ ಎಲ್ಲ ಹೊರಟು ಹೋಗಿರೋದ್ ಬಗ್ಗೆ ಆಗ್ಲಿ, ತಾನು ಪಂಜರದ ಹಕ್ಕಿಯ ಹಾಗೆ ಬದುಕುತ್ತಿರೋದ್ರ ಕುರಿತಾಗ್ಲಿ ಯೋಚನೆ ಇಲ್ಲಿವರೆಗೂ ಬಂದಿಲ್ಲ. ಆದ್ರೀಗ ಜಾಹ್ನವಿ ಕ್ಲಾಸ್ಮೇಟ್ ಮನೆಗೆ ಬಂದು ಜಯಂತ್ ಕೈಗೆ ಸಿಕ್ಕಾಕೊಂಡಿದ್ದಾನೆ. ಹೌದು, ಜಾಹ್ನವಿ ಫ್ರೆಂಡ್ ದಿಲೀಪ ಪೊಲೀಸರಿಂದ ತಪ್ಪಿಸ್ಕೊಂಡು ಬಂದು ಈಗ ಅವರ ಮನೆ ಸೇರಿಕೊಂಡಿದ್ದಾನೆ. ಇದನ್ನು ಜಯಂತಿಗೆ ಹೇಳೋ ಧೈರ್ಯ ಆಕೆಗೆ ಇರಲಿಲ್ಲ. ಈ ಘಟನೆಯಿಂದ ಜಯಂತ್ ಕಂಡಾಗಲೆಲ್ಲ ಜಾನು ಭಯ ಬಿದ್ದು ಹೋಗಿದ್ದಾಳೆ. ಜಯಂತ್ ಇದು ಪ್ರಶ್ನೆಯಾಗಿ ಉಳಿದಿದೆ. ಪೊಲೀಸರು ಬಂದಿದ್ದ ಕಾರಣಕ್ಕೆ ಚಿನ್ನುಮರಿ ಭಯ ಬಿದ್ದಿರ್ಬೇಕು ಅಂದುಕೊಂಡಿದ್ದಾನೆ ಜಯಂತ್. ಆದ್ರೆ ಮತ್ತೆ ಆತನಿಗೆ ಡೌಟ್ ಬಂದು ಆಫೀಸ್ಗೆ ಹೋಗದೆ ಮನೆಯಲ್ಲೇ ಕುಳಿತಿದ್ದಾನೆ. ಆದ್ರೆ ದಿಲೀಪನಿಗೆ ಈ ಜಯಂತ ಎಂತ ಸೈಕೋ ಅನ್ನೋದು ಗೊತ್ತಾಗಿದೆ. ಅಷ್ಟೊತ್ತಿಗಾಗ್ಲೇ ದಿಲೀಪ ಜಯಂತ್ ಕಣ್ಣಿಗೆ ಬಿದ್ದಿದ್ದಾನೆ. ಜಾಹ್ನವಿಯನ್ನ ಡ್ಯಾನ್ಸ್ ಮಾಡಲು ಒತ್ತಾಯಿಸದಲೇ ಅಡಗಿಕೊಂಡಿದ್ದ ಆ ಸ್ನೇಹಿತನ ಕಾಲರ್ ಪಟ್ಟಿ ಹಿಡಿದು ಮೇಲಕ್ಕೆ ಎಳೆದಿದ್ದಾನೆ. ದಿಲೀಪನ ಬಗ್ಗೆ ಜಾಹ್ನವಿ ಬಳಿ ಕೇಳಿದ್ದಾನೆ. ಜಾಹ್ನವಿ ನಡೆದಿರೋ ಸತ್ಯ ಹೇಳಿದ್ದಾಳೆ. ಇದೀಗ ಸೈಕೋ ಜಯಂತನ ಮತ್ತೊಂದು ನಾಗವಲ್ಲಿ ಅವತಾರಕ್ಕೆ ಮಹಾಜನತೆ ಎದುರು ನೋಡ್ತಿದ್ದಾರೆ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕಾಮೆಂಟ್ಸ್ ಹಾಕ್ತಿದ್ದಾರೆ. ಮನೆಯ ಮೂಲೆ ಮೂಲೆಯಲ್ಲಿ ಜಯಂತ್ ಸಿಸಿಟಿವಿ ಹಾಕಿಸಿದ್ದಾನೆ. ಆದ್ರೆ ಅವನು ಯಾಕೆ ಸಿಸಿಟಿವಿ ಫೂಟೇಜ್ ಚೆಕ್ ಮಾಡಿಲ್ಲ? ಜಯಂತ್ ಪಾತ್ರವನ್ನ ಚಿತ್ರ ವಿಚಿತ್ರವಾಗಿ ತೋರಿಸೋ ಸೀರಿಯಲ್ ಡೈರೆಕ್ಟರ್ ಈ ಸಲ ಯಾಕೆ ತಲೆ ಓಡಿಸಿಲ್ಲ? ಸಿಸಿಟಿವಿ ಮ್ಯಾಟರ್ ಮರೆತು ಹೋಯ್ತಾ ಅಂತ ಕೇಳ್ತಿದ್ದಾರೆ. ಮತ್ತೆ ಕೆಲವರು ಹೆಂಡತಿಯರ ಅನುಮಾನದಿಂದ ನೋಡುವವರು ನಿಜ ಜೀವನದಲ್ಲೂ ಇರ್ತಾರೆ, ಯಾವಾಗ್ಲೂ ಹಿಂಸೆ ಕೊಡ್ತಾ ಇರ್ತಾರೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ಮೊದಲು ಈ ಕಥೆಯನ್ನ ಬದಲಾವಣೆ ಮಾಡಿ, ಪಾಪ ಜಾಹ್ನವಿ ಪಡ್ತಿರೋ ಕಷ್ಟ ನೋವು ತೊಂದರೆ ನೋಡೋಕೆ ಆಗ್ತಾ ಇಲ್ಲ. ಇಂತಹ ಮುದ್ದಾದ ಚೆಲುವೆನ ಆ ಸೈಕೋಗೆ ಮದುವೆ ಮಾಡಿಸಿ ದೊಡ್ಡ ತಪ್ಪು ಮಾಡಿದ್ದಾರೆ ನಮ್ಮ ಕತೆಗಾರರು. ಗಿಳಿನ ತಗೊಂಡು ಹೋಗಿ ಗಿಡುಗನ ಕೈಯಲ್ಲಿ ಕೊಟ್ಟಂಗಾಯ್ತು. ಬೇರೆ ಯಾವ ಹೆಣ್ಣು ಮಗಳು ಈ ತರ ಪರಿಸ್ಥಿತಿಗೆ ಸಿಲುಕಬಾರದು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಒಟ್ಟಾರೆ ಸೀರಿಯಲ್ ತುಂಬಾ ಕುತೂಹಲ ಮೂಡಿಸಿದೆ. ಸೊ ನಿಮ್ಮ ಪ್ರಕಾರ ಸೈಕೋಪತಿ ಯಾರಿಗೆ ಶಿಕ್ಷೆ ಕೊಡ್ಬೋದು? ಜಾಹ್ನವಿಗ, ದಿಲೀಪಾಗ? ಈ ಬಗ್ಗೆ ಕಾಮೆಂಟ್ ಮಾಡಿ. ನಮಸ್ಕಾರ.